ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚಾವತಾರ ಪ್ರಕರಣ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಆರ್ ಪಾಟೀಲ್ ನಮ್ಮ ಹಿರಿಯ ಶಾಸಕರು, ಅವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಜೊತೆ ಮಾತನಾಡಿ ನಾನು ಉತ್ತರ ಕೊಡ್ತೇನೆ. ಉಡುಪಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿ, ಬಿಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ನೋಡಿ, ಬಿಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ಬಿಆರ್ ಪಾಟೀಲ್ ಅವರು ಎಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಹಣ ಕೊಟ್ಟು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ. ಬಿಜೆಪಿ ಅವರು ಇದರ ನಂತರ ಆದ್ರೂ ಕೂಡ ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಧ್ವನಿ ಎತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಫೋನ್ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ. ಸರ್, ವಿಚಾರ ಗಮನಿಸಿದ್ರಾ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ? ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚಾವತಾರ ಪ್ರಕರಣ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಆರ್ ಪಾಟೀಲ್ ನಮ್ಮ ಹಿರಿಯ ಶಾಸಕರು, ಅವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಜೊತೆ ಮಾತನಾಡಿ ನಾನು ಉತ್ತರ ಕೊಡ್ತೇನೆ. ಉಡುಪಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿ, ಬಿಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ನೋಡಿ, ಬಿಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ಬಿಆರ್ ಪಾಟೀಲ್ ಅವರು ಎಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಹಣ ಕೊಟ್ಟು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ. ಬಿಜೆಪಿ ಅವರು ಇದರ ನಂತರ ಆದ್ರೂ ಕೂಡ ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಧ್ವನಿ ಎತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಫೋನ್ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ. ಸರ್, ವಿಚಾರ ಗಮನಿಸಿದ್ರಾ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ? ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚಾವತಾರ ಪ್ರಕರಣ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಆರ್ ಪಾಟೀಲ್ ನಮ್ಮ ಹಿರಿಯ ಶಾಸಕರು, ಅವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಜೊತೆ ಮಾತನಾಡಿ ನಾನು ಉತ್ತರ ಕೊಡ್ತೇನೆ. ಉಡುಪಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿ, ಬಿಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ನೋಡಿ, ಬಿಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ಬಿಆರ್ ಪಾಟೀಲ್ ಅವರು ಎಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಹಣ ಕೊಟ್ಟು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ. ಬಿಜೆಪಿ ಅವರು ಇದರ ನಂತರ ಆದ್ರೂ ಕೂಡ ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಧ್ವನಿ ಎತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಫೋನ್ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ. ಸರ್, ವಿಚಾರ ಗಮನಿಸಿದ್ರಾ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ? ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚಾವತಾರ ಪ್ರಕರಣ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಆರ್ ಪಾಟೀಲ್ ನಮ್ಮ ಹಿರಿಯ ಶಾಸಕರು, ಅವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಜೊತೆ ಮಾತನಾಡಿ ನಾನು ಉತ್ತರ ಕೊಡ್ತೇನೆ. ಉಡುಪಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್.
ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ಬಿ ಆರ್ ಪಾಟೀಲ್ ಅವರು ಎಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಹಣ ಕೊಟ್ಟು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ. ಬಿಜೆಪಿ ಅವರು ಇದರ ನಂತರ ಆದ್ರೂ ಕೂಡ ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಧ್ವನಿ ಎತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಫೋನ್ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ ಸರ್, ವಿಚಾರ ಗಮನಿಸಿದ್ರಾ ಬಿ ಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ? ಹೌದೌದು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚಾವತಾರ ಪ್ರಕರಣ, ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ಬಾಂಬ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿ ಆರ್ ಪಾಟೀಲ್ ನಮ್ಮ ಹಿರಿಯ ಶಾಸಕರು, ಅವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಜೊತೆ ಮಾತನಾಡಿ ನಾನು ಉತ್ತರ ಕೊಡ್ತೇನೆ. ಉಡುಪಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ಬಿ ಆರ್ ಪಾಟೀಲ್ ಅವರು ಎಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಹಣ ಕೊಟ್ಟು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ. ಬಿಜೆಪಿ ಅವರು ಇದರ ನಂತರ ಆದ್ರೂ ಕೂಡ ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಧ್ವನಿ ಎತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಫೋನ್ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ ಸರ್, ವಿಚಾರ ಗಮನಿಸಿದ್ರಾ ಬಿ ಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ? ಹೌದೌದು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚಾವತಾರ ಪ್ರಕರಣ, ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ಬಾಂಬ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿ ಆರ್ ಪಾಟೀಲ್ ನಮ್ಮ ಹಿರಿಯ ಶಾಸಕರು, ಅವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಜೊತೆ ಮಾತನಾಡಿ ನಾನು ಉತ್ತರ ಕೊಡ್ತೇನೆ. ಉಡುಪಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನ್ ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ಬಿ ಆರ್ ಪಾಟೀಲ್ ಅವರು ಎಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಹಣ ಕೊಟ್ಟು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಳಿದ್ದಾರೆ. ಬಿಜೆಪಿ ಅವರು ಇದರ ನಂತರ ಆದ್ರೂ ಕೂಡ ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಧ್ವನಿ ಎತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಫೋನ್ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ ಸರ್, ವಿಚಾರ ಗಮನಿಸಿದ್ರಾ ಬಿ ಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ?